ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ದುರದೃಷ್ಟಕರ. ಇದನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಘಟನೆ ನಡೆದ ದಿನವೇ ಹೇಳಿದ್ದು ಸಮಗ್ರ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಆಗ್ರಹಿಸುವುದಾಗಿ ಹೇಳಿದ್ದಾರೆ. ಬಿಜೆಪಿ ನಾಯಕರು ಈಗ ಸಚಿವರ ರಾಜೀನಾಮೆಗೆ ಒತ್ತಾಯಿಸುತ್ತಾರೆ. ಅದು ಎಷ್ಟು ಸರಿ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಮೇಶ್ ಮುಳುಗೂರು ಪ್ರಶ್ನಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿನ್ ಬರೆದಿರುವ ಡೆತ್ ನೋಟ್ನಲ್ಲಿ ರಾಜು ಕಪ್ನೂರ್ ಹೆಸರು ಉಲ್ಲೇಖಿಸಲಾಗಿದೆ. ರಾಜು ಕಪ್ನೂರ್ ಮಾಜಿ ಕಾರ್ಪೊರೇಟರ್ ಆಗಿದ್ದು ಅದು ಕೂಡ ಸತ್ಯ, ಅದನ್ನು ಅಲ್ಲಗಳೆಯುವುದಿಲ್ಲ. ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಆಪ್ತರನ್ನಾಗಿ ನೋಡುತ್ತಾರೆ. ಯಾರೇ ತಪ್ಪು ಮಾಡಿದ್ದು ಸಾಬೀತು ಆದರೆ ಕಾನೂನು ಕ್ರಮ ಜರುಗಿಸುವಂತೆ ಮುಲಾಜು ಇಲ್ಲದೆ ಹೇಳುತ್ತಾರೆ. ಅದರಂತೆ ಈ ಘಟನೆಗೆ ನಡೆದ ದಿನ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಅದನ್ನು ಎಲ್ಲ ಮಾಧ್ಯಮದವರು ಪ್ರಸಾರ ಮಾಡಿದ್ದಾರೆ. ಬಿಜೆಪಿ ನಾಯಕರು ಈಗ ಸಚಿವರ ರಾಜೀನಾಮೆ ಹಾಗೂ ಬಂಧನಕ್ಕೆ ಒತ್ತಾಯಿಸುತ್ತಾರೆ. ಅದು ಎಷ್ಟು ಸರಿ? ಈ ಪ್ರಕರಣವನ್ನು ಈಶ್ವರಪ್ಪನ ಪ್ರಕರಣದೊಂದಿಗೆ ಹೋಲಿಸುತ್ತಾರೆ. ಅಲ್ಲಿ ಗುತ್ತಿಗೆದಾರ ಈಶ್ವರಪ್ಪನವರ ಹೆಸರು ಬರೆದಿಟ್ಟಿದ್ದರು. ಸಚಿವರ ಜನಪರ ಕೆಲಸ ಸಹಿಸದೆ ಅವರಿಗೆ ಕೆಟ್ಟ ಹೆಸರು ತರಲು ಬಿಜೆಪಿ ನಾಯಕರು ಷಡ್ಯಂತ್ರ ನಡೆಸುತ್ತಿರುವುದು ಸ್ಪಷ್ಟವಾಗಿದೆ ಎಂದರು. ಯಾರ್ಯಾರ ಹೆಸರು ಬರ್ದಾನ ಅಂಥೇಳಿ ಅದು ಪ್ರಿಯಾಂಕ್ ಖರ್ಗೆ ಅವ್ರ ಕಾರಣ ಅಂಥೇಳಿ ಬಿ ಜೆ ಪಿದವ್ರು ಹೋರಾಟ ಮಾಡ್ತಾಯಿದ್ದಾರೆ. ಇದು ಭಾಳ ತಪ್ಪು ಅಂತಕ್ಕಂಥ ವಿಷಯ. ಯಾಕಂದರೆ ಮತ್ತು ಇನ್ನೊಬ್ರು ಹೇಳಿದ್ರು, ಇಲ್ಲರಿ ನೀವು ಎರಡು ಬಗೆ ಮಾತಾಡ್ತಾಯಿದ್ದೀರಿ. ಈಶ್ವರನಪ್ಪರು ಇದ್ದಾಗ ನೀವು ರಾಜೀನಾಮೆ ಕೊಡೋ ಅಂತ ನೀವೇ ಮಾಡಿದ್ದೀರಿ, ಈಗ ನೀವು ಯಾಕೆ ರಾಜೀನಾಮೆ ಕೊಡೋದು ಅಂತ ಹೇಳಿದರು. ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಿ ಈಶ್ವರಪ್ಪರ ಹೆಸರಿತ್ತು, ಇಲ್ಲಿ ನನ್ನ ಹೆಸರಿಲ್ಲ ಆಪ್ತ ಅಂತ ಹೇಳಿದ್ದಾರೆ. ಆಪ್ತಂದ್ರೆ ನಾವು ಇದ್ದವ್ರು ಎಲ್ಲರೂ ಸಹಿತ ಬೇರೆ ಬೇರೆ ಸಮಾಜದಿಂದ ಬಂದವರು, ಮತ್ತು ನಾವೆಲ್ಲ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರಾಗಿದ್ದೀವಿ. ನಾವೇನಾದ್ರು ತಪ್ಪು ಮಾಡಿದರೆ ಅದು ಪ್ರಿಯಾಂಕ್ ಖರ್ಗೆ ಅವರು ಕಾರಣ ಆಗಲಂತ ನಾನು ಅಂತೀನಿ. ಸುಮ್ಮನೆ ಏನೋ ಮಾರ್ಕೇಶಿಂದ ಯಾವುದೋ ವಿಷಯ ತೊಗೊಂಡ್ಕೇಶಿಂದ ಪ್ರಿಯಾಂಕ್ ಖರ್ಗೆ ಹೆಸರಿಗೆ ಚ್ಯುತಿ ತರ್ತಕ್ಕಂಥ ಹೆಸರು ಮಾಡ್ತಾಯಿದ್ದಾರೆ ಅವರು. ಈ ವಿಷಯ ಯಾಕಪ್ಪ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಒಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೋರಾಟಗಾರ ಅಂತೇಳಿ ಪ್ರಿಯಾಂಕ್ ಖರ್ಗೆ ಗುರುತಿಸ್ಕೊಂಡಾರೆ. ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ರಾಜಕೀಯವಾಗಿ ಅವ್ರು ಮುಗಿಸ್ಬೇಕಂತೇಳಿ ಬಿ ಜೆ ಪಿದವ್ರು ಸಂಚು ಮಾಡ್ತಾಯಿದ್ದಾರೆ. ನೀವು ನೋಡಿರ್ಬೋದು, ನಾವು ಈಗ ಕೆಳಗೆ ಸೌದವ್ರು ಯಾರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೇರ್ಲೆಸ್ ಮಾಡ್ತಾರೆ. ಅಂಥದ್ರಲ್ಲಿ ಹೋರಾಟ ಮಾಡ್ಕೇಸಿಂದ ಈ ಕೆಲವೊಂದು ಪಿ ಎಸ್ ಐ ಹಗರಣ ಆಗಿರ್ಬೋದು, ಅಥವಾ ಈ ಕೋವಿಡ್ ಹಗರಣ ಆಗಿರ್ಬೋದು, ಇವೆಲ್ಲ ಹಗರಣಗಳು ತೆಗಿಲತ್ತಾರಪ್ಪ. ಈ ಪ್ರಿಯಾಂಕ್ ಖರ್ಗೆ ಅವರೊಬ್ಬರು ಸುಮ್ಮನೆ ಆಗಿಬಿಟ್ರಪ್ಪ ಅಂದ್ರೆ ಇಲ್ಲಿ ನಾವು ಪಾರುಪತ್ಯ ನಾವು ಜಮಾಯಿಸ್ಬೋದು, ಮತ್ತು ನಾವು ಒಂದು ಪಕ್ಷಕ್ಕೆ ಹೆಜ್ಜೆ ಗುರುತು ಮಾಡ್ಬೇಕಂತೇಳಿ ಇವ್ರೊಂದು ತಳಮಟ್ಟದ ತುಳಿಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಪ್ಪ ಅಂದರೆ ಇದು ಭಾಳ ತಪ್ಪಂತಕ್ಕಂಥ ವಿಷಯ ಅದ. ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಈಗಾಗಲೇ ನಮ್ಮ ಜಿ ಪರಮೇಶ್ವರ್ ಹೇಳಿದ್ದಾರೆ, ಸಿ ಐ ಡಿ ಕೊಟ್ಟಿದ್ದು ಅಂತೇಳಿ ಪ್ರೆಸ್ ಮೀಟ್ ಮುಂಜಾನೆ ಸಿ ಐ ಡಿ ಕೊಟ್ಟಿದ್ದಾರೆ. ಅದು ಆ ಕೇಸನ್ನು ಸಿ ಐ ಡಿ ಕೊಟ್ಟಿದ್ದಾರೆ ಅವರು. ಆ ಸಿ ಐ ಡಿ ಏನು ಕ್ರಮ ಕೊಡ್ತದೆ ಕೈಗೊಳ್ಳಿ. ಕಾನೂನು ಪ್ರಕಾರ ಏನಾಗ್ತದೆ ಆಗಲಿ. ಅದು ಸುಮ್ಮನೆ ಆ ಪ್ರಿಯಾಂಕ್ ಖರ್ಗೆ ಯಾವ್ದು ಕಾರಣಕರ್ತ ಇದ್ದಾರೆ ಅವ್ರಿಗೂ ಅಲ್ಲಿ ಪರವಾಗಿಲ್ಲ. ಆದರೆ ನೀವು ಏನೋ ಒಂದು ವಿಷಯ ಎತ್ತಿಕೆಸಿಂದ ರಾಜ್ಯದಂತ ನೀವು ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಪ್ರಿಯಾಂಕ್ ಖರ್ಗೆ ನೇರ ಭಾಗಿ ಅಂತಕ್ಕಂಥ ವಿಷಯಕ್ಕೆ ನಾವು ಯಾರೂ ಒಪ್ತಾ ಇಲ್ಲ. ಮತ್ತು ನೀವೇನಾದರೂ ರಾಜ್ಯದಂತ ನೀವು ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತಂದ್ರೆ ನಾವು ಸಹಿತ ಎಲ್ಲ ಕಾರ್ಯಕರ್ತರು, ಎಲ್ಲ ಹೋರಾಟಗಾರರು ಅವ್ರ ಪರವಾಗಿ ನಾವು ಸ್ಟ್ರೈಕ್ ಮಾಡೋ ರೆಡಿ ಇದ್ದೀವಿ. ನೀವು ಎಷ್ಟು ಜನರಿಗೆ ಮಾಡ್ತಿರಲ್ಲ, ನಿಮ್ಮ 10 ಪಟ್ಟು ಜನ ತಂದ ಕೇಸಿಂದ ನಾವು ಸ್ಟ್ರೈಕ್ ಮಾಡೋ ರೆಡಿ ಇದ್ದೀವಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.